ಕೊನೆಯಾಯಿತು ರಾಮನ ಅವತಾರ. ಉತ್ತರಾಖಂಡದೊಂದಿಗೆ ರಾಮಾಯಣವು ಸಂಪನ್ನವಾಗುತ್ತದೆ. ಅದರಲ್ಲಿ ವಾಗ್ನಿಪರೀಕ್ಷೆಗೆ ಒಳಗಾದ ಸೀತಾದೇವಿಯ ಅವಸಾನ, ಲವಕುಶರಿಗೆ ರಾಜ್ಯಾಭಿಷೇಕ, ಬಳಿಕ ಸರಿಯೂ ನದಿಯಲ್ಲಿ ರಾಮ ಜಲಸಮಾಧಿಯಾಗುವವರೆಗೂ ರಾಮಾಯಣ ಮುಂದುವರಿಯುತ್ತದೆ. ಅಗ್ನಿ ಪರೀಕ್ಷೆಗೆ ಒಳಗಾದ ಸೀತಾದೇವಿ ತನ್ನ ತಾಯಿ ಭೂಮಾತೆಯ ಮಡಿಲಿಗೆ ಮರಳುತ್ತಾಳೆ. ಇದೊಂದು ನೆಪವಷ್ಟೇ. ವಿಧಿಯ ಚಿತ್ತದಂತೆ ಆಕೆಯ ಅವತಾರ ಸಮಾಪ್ತಿಯಾಗುವ ಸಮಯ ಸನ್ನಿಹಿತವಾಗಿರುತ್ತದೆ. ಅದಕ್ಕೊಂದು ನೆವವೇ ಅಗಸನ ಪ್ರಸಂಗ. ಇನ್ನು ಭೂಮಾತೆಯ ಮಡಿಲನ್ನೇ ಸೀತೆ ಏಕೆ ಸೇರಿದಳು ಎಂಬುದರ ಹಿಂದೊಂದು ಕಥೆಯಿದೆ. ಉತ್ತರಾಖಂಡದ ಆರಂಭದ ಭಾಗದಲ್ಲಿ ಗರ್ಭವತಿಯಾದ ಸೀತೆಯನ್ನು ರಾಮ ವನವಾಸಕ್ಕೆ ಕಳುಹಿಸುತ್ತಾನೆ. ವನವಾಸಕ್ಕೆ ತೆರಳಿದ ಸೀತೆಗೆ ಸಹಜವಾಗೇ ದುಃಖವಾಗುತ್ತದೆ. ಒಮ್ಮೆ ಆಕೆ ಭೂಮಾತೆಯನ್ನು ಕುರಿತು ತನ್ನೊಡಲಿನಲ್ಲಿ ಸೇರಿಸಿಕೋ ಎಂದು ಅಲವತ್ತುಗೊಂಡಿರುತ್ತಾಳೆ. ತಾಯಿ ಎಷ್ಟೇ ಆದರೂ ಮಮತಾಮಯಿ ಅಲ್ಲವೇ? ತನ್ನ ಮಗಳ ಆಕ್ರಂದನವನ್ನು ಗಮನಿಸಿದಾಕೆ ಸೀತೆಯನ್ನು ತನ್ನ ಬಳಿಗೆ ಕರೆದುಕೊಂಡಳು ಎನ್ನುವ ಮಾತಿದೆ. ಇಬ್ಬಾಗವಾದ ಭೂಮಿಯೊಳಗೆ ಸೀತೆ ಜಾರುವಾಗ ಆಕೆಯನ್ನು ರಕ್ಷಿಸಲು ಕುಶ ಮುಂದಾಗುತ್ತಾನೆ. ತಾಯಿಯ ಕೈಹಿಡಿಯಲು ಹೋದ ಕುಶನಿಗೆ ನಿರಾಸೆಯಾಗುತ್ತದೆ. ಭೂದೇವಿ ಆ ವೇಳೆಗಾಗಲೇ ಸೀತೆಯನ್ನು ತನ್ನತ್ತ ಕರೆದುಕೊಂಡಿರುತ್ತಾಳೆ. ಇತ್ತ ಸೀತಾ ವಿಯೋಗದಿಂದ ರಾಮ ವಿಹ್ವಲನಾಗುತ್ತಾನೆ. ಶೋಕತಪ್ತನಾಗಿ ಸರಿಯೂ ನದಿಯ ತೀರಕ್ಕೆ ಬರುತ್ತಾನೆ. ಹಾ ಸೀತಾ ಎಂದು ಕೂಗಿಕೊಳ್ಳುತ್ತಲೇ ಸರಿಯೂ ನದಿಯನ್ನು ಪ್ರವೇಶಿಸುತ್ತಾನೆ. ಅದರೊಂದಿಗೆ ತನ್ನ ಅವತಾರವನ್ನು ಪೂರ್ಣಗೊಳಿಸುತ್ತಾನೆ.